ಟ್ರಿಪಲ್ ಇಂಜಿನ್ ಸರ್ಕಾರ ಕಂಡಂತ ಒಂದೇ ಮನೆಯಲ್ಲಿ ಏಷ್ಯಾ ಕಂಟ್ರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು, ಮಂತ್ರಿಗಳು ಹಾಗೂ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ರವರು, ನಮ್ಮ ದಾವಣಗೆರೆ ಜಿಲ್ಲೆಯ ಕರ್ನಾಟಕದ ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ತೋಟಗಾರಿಕಾ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬಂದಾಟ ಮತ್ತೆ ಮುಂದರಿಕೆ ಆಗ್ತಾ ಇದೆ ಅಂಗನವಾಳ ಭಾಗದಲ್ಲಿ. ಈ ತನ್ಮದ ಹರಿಗಸದ ಒಂದು ಚೆಂಡು ಲಾಂಗ್ ಆನ್ ಭಾಗದಲ್ಲಿ ಬಾರಿ ಕೂಡ ಸುಲಭ ಕ್ಯಾಚ್ ಆಗಿರುವಂತ ಹರಿ ಮತ್ತೊಮ್ಮೆ ಫೇಲ್ಯೂರ್ ಆದ್ರು ಇಂಡಿಯಾ 11 ತಂಡ 2ನೇ ವಿಕೆಟ್ ಅನ್ನು ಕಳ್ಕೊಂಡು ಹರಿ ವಾಪಸ್. ಮತ್ತೆ ಸಂಜಯ್ ಭಂಡಾರಿ ಹೆಸರದ ಚೆಂಡು 3ನೇ ಹೋದರಿಯ ರೂಪದಲ್ಲಿ ರಿಟರ್ನ್ ಕ್ಯಾಚ್ ಇಂಡಿಯನ್ ಟೀಮ್ ಅಲ್ಲಿ ಇವಾಗ ಸಾಗರ್ ಭಂಡಾರಿ ವಾಪಸ್. ಬಿರುಸಿನ ಆಟವಾಡುವಂತಹ ಭಂಡಾರಿ ಬಹಳಷ್ಟು ಬೇಗನ ವಿಕೆಟ್ ಅನ್ನು ಒಪ್ಪಿಸಿ ವಾಪಸ್ ಆದ್ರು. 9ಕ್ಕೆ 3 ಶ್ರೀಲಂಕಾ ಮತ್ತೆ 4 ಪಡ್ಕೊಳ್ತಾ ಇದೆ ದಾವಣಗೆರೆಯಲ್ಲಿ. ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ಸಂಜಯ್ ಶಾಟ್ ಆಗಿ ಎಸೆದ ಚೆಂಡು ಕವರ್ ಪಾಯಿಂಟ್ ಮೇಲ್ಭಾಗದಲ್ಲಿ ಮಹೇಶ್ ಮುಖ್ಯವಾಗಿ ಇಂಡಿಯಾ 11 ಮತ್ತೊಂದು ಬೌಂಡ್ರಿ ಸೇರ್ಪಡೆ. 2ನೇ ಓವರ್ ಕೊನೆ ಚೆಂಡಲ್ಲಿ ಕವರ್ಸ್ ಮೇಲ್ಭಾಗದಲ್ಲಿ ಬೌಂಡ್ರಿ ಇಂಡಿಯಾ 11 ಖಾತೆಗೆ ದಾಖಲಾಗ್ತಾ ಇದೆ. ಮತ್ತೆ ವಿಭೀಷಣ್ ಶ್ರೀಲಂಕಾ ಪರವಾಗಿ. ಈ ತನ್ಮದೆ ರಾಜ ಹೆಸರಿನ ಚೆಂಡು ಈ ಒಂದು ಅಕ್ರಾಸ್ ಲೈನ್ ಶಾಟ್ ಡೀಪ್ ಲಗ್ ಭಾಗದಲ್ಲಿ ರಾಜ ಸಾಲಿಗ್ರಾಮ ಮುಖ್ಯವಾಗಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಮತ್ತೆ ಬೌಂಡ್ರಿ. ಮತ್ತೊಬ್ಬರು ಈ ಒಂದು ಟೂರ್ನಿಯ ಸ್ವತಃ ಪ್ರೋತ್ಸಾಹಕ ಶ್ರೀಯುತ ನಮ್ಮ ಶ್ಯಾಮಲಾಲ್ ಬಸವಣ್ಣ ಅವರು ಕೂಡ ಆಗಮಿಸಬೇಕಾಗಿ ಸಾಜಿದ್ ಕಾರ್ಯಕ್ರಮ ಆಗಿದ್ದಾರೆ. ಇದರ ರಾಜ ಸಾಲಿಗ್ರಾಮನ ಹೊರಟ 4ನೇ ಮೊದಲ ಹಂತದಲ್ಲಿ ವಿಕೆಟ್ ಕೀಪರ್ ಧನುಷ್ ಕೈ ಬಾರಿ ಮತ್ತೊಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. 4ನೇ ವಿಕೆಟ್ ನೆಲಕ್ಕೆ ಉಳ್ತಾ ಇದೆ. ರಾಜ ಸಾಲಿಗ್ರಾಮ ಇನ್ನಿಂಗ್ಸ್ ಮುಕ್ತಾಯ. ಇಂಡಿಯಾ 11 ನಾಯಕನ ವಿಕೆಟ್ ಅನ್ನು ಒಪ್ಪಿಸಿದ್ರು. 4ನೇ ಓವರ್ ಮೊದಲ ಚೆಂಡಲ್ಲಿ ಸಾಜಿದ್ ಬಾರಿ ಶ್ರೀಲಂಕಾ ಸಿಕ್ಸ್ ಅನ್ನು ಹೊಡೆದ್ರೆ 500 ರೂಪಾಯಿಗಳನ್ನ ನೀಡ್ತಾ ಇದ್ದಾರೆ ರೈಲ್ವೆ ಆಫೀಸ್ನವರು. ಕೆಲವಾಗಿ ಡೀಪ್ ಅಕ್ಷ ಕವರ್ಸ್ ಭಾಗದಲ್ಲಿ ಬಹಳಷ್ಟು ಬೌಂಡ್ರಿ ಬೌಂಡರಿಯನ್ನು ಕೂಡ ಡೀಪ್ ಅಕ್ಷ ಕವರ್ಸ್ ಅಲ್ಲಿ ದಾಖಲಿಸಿದ್ರು. ನಮ್ಮ ಮ್ಯೂಸಿಕ್ ಆಫ್ ಮಾಡಿ ಈ ಒಂದು ಟೂರ್ನಿಯ ಮತ್ತು ಸ್ಟೇಟ್ ಜಮೀನರು ದಯವಿಟ್ಟು ನಮ್ಮ ಪ್ರಮುಖ ಯತೀಶ್ ಸ್ವಾಮಿ ಅವರು ಕ್ಕೆ 4 ಲಾಸ್ಟ್ ಬಾಲ್ ಆಫ್ ದಿ ಓವರ್. ಸುಂದರತೆ ಹೊಡೆತ ಮಿಡಪಾಗ್ನಲ್ಲಿ ಬರುವಂದರೆ ಚೊರ ಸೇರ್ಪಡೆ ಡೈರೆಕ್ಟ್ ಹಿಟ್ ಆದ್ರೂ ಕೂಡ ನಮ್ಮ ಯತೀಶ್ ಸ್ವಾಮಿ ಅವರು ಬನ್ನಿ ಥರ್ಡ್ ಅಂಪೈರ್ ಸೇವೆಯನ್ನ ಪಡ್ಕೊಳ್ತಾ ಇದ್ದಾರೆ. ತೀರಾ ಕ್ಲೋಸ್ ಆಗಿರುವಂತಹ ಒಂದು ರನ್ಔಟ್ ಕೂಡ ಇದೆ ಆಗ್ತಾ ಇದೆ. 5 ಓವರ್ಗಳ ಮುಕ್ತಾಯದ ನಂತರ ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆ. ಶಿವನಾರಾಯಣ್ ಕೊಹ್ಲಿ
ನಮ್ಮ ಹಲೋ ಹಲೋ ನಿಮಿಷ ಮತ್ತೆ ಶ್ರೀಲಂಕಾದ ಪರವಾಗಿ ಸಂಜಯ್, ಲೆಫ್ಟಿ ಸಂಜಯ್. ಈ ಬಾರಿ ಎಸೆದ ಚೆಂಡು ಲಾಂಗ್ ಆಫ್ ವಿಭಾಗದಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ. ಗಿಳಿಯಾರು ನಾಗರ ಇನ್ನಿಂಗ್ಸ್ ಆಗ್ತಾ ಇದೆ. ಈಗ ಎಂಟ್ರಿ ಆಗ್ತಿರೋದು ಸ್ಥಳೀಯ ಹೀರೋಸ್ ರಾಯಲ್ ಹಾಲಪ್ಪ. ಅಂಕಣ ಭಾಗದಲ್ಲಿ ಹಾಲಪ್ಪ ಮಂಜುನಾಥ ಸಾರಥಿ. ಜನಪ್ರಿಯ ತಂಡದ ಪರವಾಗಿ ಬಹಳಷ್ಟು ಪಂದ್ಯಾಟ ಆಡಿದ ಅನುಭವಿ ಆಟಗಾರ. ಈಗ ತಾನೇ ಬ್ಯಾಟಿಂಗ್ ಮಾಡಲು ಆಗಮಿಸಿರ್ತಕ್ಕಂಥ ಮತ್ತೆ ಸಜಿತ್. ಈ ಬಾರಿ ಎಸೆದ ಚೆಂಡು ಶಾರ್ಟ್ ಆಗಿ ಬಿದ್ದ ಚೆಂಡು, ಪೂರ್ವದ ಪ್ರಯತ್ನ ಸಫಲದಲ್ಲಿ ಕಾಡ್ತಾ ಇಲ್ಲ. ರನ್ಔಟ್ ಮಾಡದ ಅವಕಾಶ, ಅನವಶ್ಯಕವಾಗಿ ರನ್ಔಟ್ ಆಗ್ತಾ ಇದ್ದಾರೆ. ಇಂಡಿಯಾದ ಮತ್ತೊಂದು ಉದ್ದರಿ ನೆಲಕ್ಕೆ ಉರುಳ್ತಾ ಇದೆ. ಹಾಲಪ್ಪ ಔಟ್ ಆಗ್ತಾ ಇದ್ದಾನೆ. ಆ ಕಡೆ ಒಳಭಾಗದಲ್ಲಿ ಪ್ರಶಾಂತ್ ಪಿಳ್ಳೈ. ಮೈದಾನದಲ್ಲಿ ದಾರಿ ಮಾಡಿ ಕೊಡಿಯಲ್ಲಿ. ಕೊನೆಯ ಬಾರಿ ಈ ಬಾರಿ ಎಸೆದ ಚೆಂಡು ಪರಿಶುದ್ಧವಾದ ಹೊಡೆತ, ಕ್ಯಾಚ್ ಆಗ್ತಾ ಇದೆ. 7 ಓವರ್ಗಳ ಮುಕ್ತಾಯದ ಬಳಿಕ ಇಂಡಿಯಾ 50 ಓಟವನ್ನು ದಾಖಲಿಸಿದೆ. ಶ್ರೀಲಂಕಾಕ್ಕೆ 51ರ ಸವಾಲ್. ಅಭಿಮಾನಿಗಳು ಮೈದಾನದಲ್ಲಿ ಬೌಂಡರಿ, ಸಿಕ್ಸರ್, ವಿಕೆಟ್ಗಳನ್ನು ತೆಗೆದುಕೊಂಡ್ರೆ ಉತ್ತಮ ಕ್ಯಾಚ್ ಗಳಿಕೆಯನ್ನು ಮಾಡಿಕೊಂಡೆ ಯುವ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹವನ್ನು ನಗದಿನ ರೂಪದಲ್ಲಿ ಈ ಒಂದು ವೇದಿಕೆಗೆ ಮುಟ್ಟಿಸಿದ್ರೆ ತಮ್ಮ ಅಂಗಡಿ, ತಮ್ಮ ಹೆಸರನ್ನು ತೆರೆದರ ಮುಖಾಂತರ ಶೆಟ್ಟಿರವರ ಅಧ್ಯಕ್ಷತೆಯಲ್ಲಿ ಎಲ್ಲ ತನಮನ ಧನ ಸಹಕಾರಕ್ಕಂತ ಎಲ್ಲ ದಾನಿಗಳ ಸಮ್ಮುಖದಲ್ಲಿ ಶಿವಗಂಗಾ ಶ್ರೀನಿವಾಸ್ ಮಾದೇವರವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಈ ಒಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ಶಾಮನೂರು ಮಲ್ಲಿಕಾರ್ಜುನ್ ಅಭಿವೃದ್ಧಿ ಅಧಿಕಾರರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಚಿವರು, ದಾವಣಗೆರೆ ಜನಪ್ರಿಯ ಮಹಿಳಾ ಲೋಕಸಭಾ ಸದಸ್ಯರು ಪಂದ್ಯಾಕೂಟದ ಸಂದರ್ಭದಲ್ಲಿ ಅಲ್ಲಿ ಶ್ರೀಲಂಕಾ ತಂಡವೇ ಜಯವನ್ನು ದಾಖಲಿಸಿತು. 2ನೇ ಬಾರಿ ಕಳೆದ ಬಾರಿಯ ಶ್ರೀಲಂಕಾ ಪಂದ್ಯಾಕೂಟದಲ್ಲೂ ಕೂಡ ಶ್ರೀಲಂಕಾ ಇಂಡಿಯಾ ಪಂದ್ಯವನ್ನು ಆಡಿದ್ರು, ಅಲ್ಲೂ ಕೂಡ ಶ್ರೀಲಂಕಾವೇ ಮೇಲಾಟವನ್ನು ಮಾಡಿದ್ರು. 3ನೇ ಬಾರಿ ಪಡುಬಿದ್ರೆ ಕಡಲ್ ಫಿಶ್ ಪಂದ್ಯಾಕೂಟದಲ್ಲೂ ಕೂಡ ಈ 2 ತಂಡಗಳು ಎಕ್ಸಿಬಿಷನ್ ರೂಪದಲ್ಲಿ ಪಂದ್ಯಾಟವನ್ನು ಆಡಿತ್ತು, ಅಲ್ಲೂ ಕೂಡ ಶ್ರೀಲಂಕಾವೇ ಮೇಲಾಟವನ್ನು ಮಾಡಿದ್ದಾರೆ. ಆದ್ರೆ 4ನೇ ಪ್ರಯತ್ನ ಒಂದು ಅತ್ಯುತ್ತಮ ಹೋರಾಟಗಾರಿ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ ಭಾರತೀಯ ತಂಡ 56 ಓಟವನ್ನು ದಾಖಲಿಸಿದ್ದಾರೆ. 57ರ ಟಾರ್ಗೆಟ್. ಮೊದಲ ಓವರ್ಗಾಗಿ ಸಾಗರ್ ಭಂಡಾರಿ ಇದೀಗ ಮೊದಲ ಚೆಂಡು, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಕೊನೆಯ ಬಾರಿ ರಿವರ್ಸ್ ಶಾಟ್ ದಾಖಲಾದರೆ ಕಾಣಬಲ್ಲಂತ ಸುಂದರತೆಯ ಪ್ರಯತ್ನ, ಚೆಂಡು ಸೀಮಾರೇಖೆ ಹೊರಭಾಗವನ್ನು ಗಮನಿಸ್ತಾ ಇದೆ. ಬೌಂಡ್ರಿ, ಮೊದಲ ರಿವರ್ಸ್ ಶಾಟ್ ಬೌಂಡ್ರಿ ದಾಖಲಾತಿ ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ. ಮತ್ತೆ 3ನೇ ಬಾರಿ ಭಂಡಾರಿ ಫುಲ್ ಶಾಟ್ ಪ್ರಯತ್ನ, ಕ್ಷಣಕಾಲ ಗಾಳಿಯಲ್ಲಿತ್ತು. ಸುಲಭ ಕ್ಯಾಚ್ ಅನ್ನು ಸಚಿನ್ ಪಡ್ಕೊಂಡ್ರು. ಗತಿ ಪರಿವರ್ತನೆಯ ಚೆಂಡು, ನೆಟ್ಟ ನೇರ ಹೊಡೆತ, ಸುಲಭ ಕ್ಯಾಚ್. ಇವಾಗ ಸ್ಯಾಂಡಿ ಕೈ ಸೇರ್ತಾ ಇದೆ.
ಸಾಗರ್ ಭಂಡಾರಿ ಕೈ ಸೇರ್ತಾ ಇದೆ. ಈ ಮುಖಾಂತರವಾಗಿ ಮೊದಲ ಯಶಸ್ಸನ್ನು ಕೂಡ, ಎರಡನೇ ಯಶಸ್ಸನ್ನು ಕೂಡ ಸಚಿನ್ ಪಡ್ಕೊಂಡ್ರು. ಮೊದಲ ಯಶಸ್ಸಿನ ಬಳಿಕ ಎರಡನೇ ಮುಂದಿನ ಹಂತದ ಚೆಂಡಿಗಾಗಿ ಒಂದು ಮಹತ್ವದ ಹೊದ್ದರಿ ಯಶಸ್ಸನ್ನು ಪಡ್ಕೊಂಡ್ರು. ರಿವರ್ಸ್ ಶಾಟ್ ದಾಖಲಾತರ ಕಾಣಬಲ್ಲಂತ ಸುಂದರತ ಹೊಡೆತ, ಚೆಂಡು ಸೀಮಾ ರೇಖೆ ಹೊರಭಾಗದಲ್ಲಿ ಗಮನಿಸ್ತಾ ಇದೆ. ಬೌಂಡ್ರಿ. ನಿಧಾನಗತಿಯಲ್ಲಿ ಒತ್ತಡವನ್ನು ನಿವಾರಿಸಿಕೊಳ್ಳುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಶ್ರೀಲಂಕಾ ಮುಷೇತ್ ಒಂದು ಸುಂದರತೆ ರಿವರ್ಸ್ ಶಾಟ್ ಬೌಂಡ್ರಿಯನ್ನು ದಾಖಲಿಸಿದ್ರು. 4 ಕೋಟಿಗಳ ಸೇರ್ಪಡೆ. ತನ್ನ ಮೊತ್ತ 24. ಗೌಡ್ರು ಕೂಡ ಒಂದು ಟೂರ್ನಿ ಹೆಚ್ಚಿನ ಪ್ರೋತ್ಸಾಹಕರಾಗಿರ್ತಾರೆ. ದಾದು ಸೇಠ್ ಅವರಿದ್ದಾರೆ, ನಮ್ಮ ಅಭಿಕಾಟನ್ ಶ್ರೀಯುತ ಬಕ್ಕಣ ಅವರಿದ್ದಾರೆ. ಇನ್ನು ಅನೇಕರು ಒಂದು ಟೂರ್ನಿ ಹೆಚ್ಚಿನ ರೀತಿಯ ಪ್ರೋತ್ಸಾಹವನ್ನು ನೀಡಿರ್ತಾರೆ. ಕ್ರಿಕೆಟಿನ ಕಲರವ, ಕ್ರಿಕೆಟಿನ ಹಬ್ಬ, ಕ್ರಿಕೆಟಿನ ಹಂಗಾಮ. ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು ಕ್ಯಾಚ್ ಆಗೋ ಸಾಧ್ಯತೆ. ಮತ್ತೊಂದು ಹೋದರ ಆಘಾತ. ಹಾಲಪ್ಪ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ವಿಶ್ವದ ಹಿರಿಯ ರಾಜಕಾರಣಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಆರೋಗ್ಯದಲ್ಲಿ ಬಹಳ ಚೇತರಿಕೆಯನ್ನು ಕಂಡು 46ರ ಹುಡುಗನಂತೆ ಇದ್ದಾರೆ. ನಾನು ಸಹ ಅವ್ರ ಜೊತೆಯಲ್ಲೇ ಇದ್ದೆ. ನಿನ್ನೆ ದಿವಸ ನಾನು ಬೆಂಗಳೂರಿನಿಂದ ದಾವಣಗೆರೆಗೆ ಅವರ ಆಪ್ತ ಸಹಾಯಕರಾಗಿದ್ದ ಸ್ವಾಮಿರವರು ಬಂದಿದ್ದಾರೆ. ಈ ವೇದಿಕೆಯಲ್ಲಿ ವೀಕ್ಷಕರನ್ನು ನೀಡ್ತಾ ಇದ್ದಾನೆ. ಯಾರೂ ಸಹ ಅಂತಕಕ್ಕೆ ಒಳಬಾರದು. ಆರೋಗ್ಯ ಬಹಳ ಸ್ಥಿರವಾಗಿದೆ. ಮುಂದಿನ ದಿನಗಳಲ್ಲಿ 1 ವಾರ ಅಥವಾ 10 ದಿನಗಳ ನಂತರ ದಾವಣಗೆರೆ ಆಗಮಿಸಿ ನಿಮ್ಮೆಲ್ಲರನ್ನು ಭೇಟಿ ಮಾಡಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ 100 ಕಾಲ ಬಾಳ್ಯ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಶಿಸಿ ಅಂತೇಳಿ ನಮ್ಮ ಕಾದಿ ಸ್ವಾಮೀಜಿಗಳು, ರಾಜಕಾರಣಿಗಳು ಸಹ ಆರಿಸ್ತಾರೆ. ವೇದಿಕೆ ಹತ್ರ ನಾಗಸಾಧು ಆಗಮಿಸಿದ್ದಾರೆ. ಜಯಪ್ರಕಾಶ್ ಗೌಡ ಅವರಿಗೆ ಇನ್ನೊಂದು ವಿವಾಹ ಇದ್ದಾರೆ. ಜೆಪಿ ಇದ್ದೀನಿ ರಸಿಕರ ರಾಜ್ಯ ಜಯಪ್ರಕಾಶ್ ಗೌಡ ಉರ್ಸಫ್ ಕುಬೇರ ಮದನ್ ಮಲ್ಲು. ಮುಂದಿನ ಈ ಓವರ್ನ ನಂತರ ನಾನೇ ರಾಜ್ಕುಮಾರ ಸಂಗೀತ ಇದೆ. ಎಲ್ಲ ಮೊಬೈಲ್ಗಳನ್ನು ಆನ್ ಮಾಡಿ, ಲೈಟ್ಗಳಲ್ಲಿ ಆನ್ ಮಾಡಬೇಕು. ನ್ಯೂಸ್ 1 ಕನ್ನಡದಲ್ಲಿ ಲೈವ್ ಆಗಿ ಬರ್ತಾ ಇದೆ. ಪತ್ರಿಕಾ ಮಿತ್ರರಿಗೆ ಹೃತ್ಪೂರ್ವಕವಾದ ಸ್ವಾಗತ. ವೀಕ್ಷಕರಲ್ಲಿ ಉಡುಪಿಯ ಪ್ರಶಾಂತ್ ಹಾಗೂ ವಿನಯ್ ಹಾಗೂ ಶಿವನಾರಾಯಣ್ ನಮ್ಮ ಜೊತೆಲಿ ಇದ್ದಾರೆ. ದೇವ್ ಸಂಗೀತ ಕಾರ್ಯಕ್ರಮದಲ್ಲಿ, ಮದನ್ ಮಡಿಕೇರೆ ಹಾಗೂ ಡ್ಯಾನ್ಸ್ ರೂಪದಲ್ಲಿ ಜನಪ್ರಿಯ. 6 ಬಾಲ್ 19 ರನ್ಸ್. ಕುತೂಹಲಕಾರಿ ಪದ ಸಾಗ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಪ್ರಶಾಂತ್ ಪಿಳ್ಳೈ. ಇಂಡಿಯಾ ವರ್ಸಸ್ ಶ್ರೀಲಂಕಾ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ಬಹಳಷ್ಟು ಉತ್ತಮತೆ ಒಂದು ಎಸೆತ. ಸ್ಲೋವರ್ ಡೆಲಿವರಿ. ಓಟಗಳು ಬರ್ತಾ ಇಲ್ಲ. ಇಂದಿನ 3 ಮುಖಾಮುಖಿಯಲ್ಲಿ ಶ್ರೀಲಂಕಾ 3-0, 3ರಲ್ಲಿ 3 ಜಯ. ಈಗ ಮೊದಲ ಬಾರಿಗೆ ದಾವಣಗೆರೆಯಲ್ಲಿ ಹೊಸ ದಾಖಲೆ ಬರುವ ಪ್ರಯತ್ನದಲ್ಲಿ ಟೀಮ್ ಇಂಡಿಯಾ. ಮತ್ತೆ 2ನೇ ಬಾರಿ ಪಿಳ್ಳೆ. ಈ ಬಾರಿ ಎಸೆತ ಚೆಂಡು ವರ್ಷದ ಹೊಡೆತ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. 2ನೇ ಓಟ ಪೂರೈಸುವ ಪ್ರಯತ್ನ. ಮತ್ತೊಂದು ಉದ್ದರ ಆಘಾತವನ್ನು ಕಾಡ್ತಾ ಇದೆ. 4ಕ್ಕೆ 18. 4 balls 18 runs. ಸ್ವತಃ ಹಿರಿಯ ಕ್ರೀಡಾಪಟು ಆದಂತ ಆತ್ಮೀಯ ಸ್ನೇಹಿತರು ಶ್ರೀಯುತ ಆರಿಫ್ ಅವರು ಎಲ್ಲೈತರ ವೇದಿಕೆ ಮೇಲೆ ಬರಬೇಕು. ಅವರು ಕೂಡ ಸ್ವಾಗತ ಬಯಸ್ತಾರೆ. ಶ್ರೀಯುತ ಆರಿಫ್ ಸ್ವತಃ ಹಿರಿಯ ಕ್ರೀಡಾಪಟು ವೇದಿಕೆ ತುಂಬ ಕೇಳ್ಕೊತಾರೆ. ಶ್ರೀಯುತ ಆರಿಫ್ ಅವರು
ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪಿಳ್ಳೈ. ಈ ಬಾರಿ ಎಸೆದ ಚೆಂಡು ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಮತ್ತೆ ಡಾಕ್ಟರ್ ಡೆಲಿವರಿ. ಅಲ್ಲಿ ಕ್ರೀಡಾ ಪ್ರೇಕ್ಷಕ ಮಹೋದಯರಲ್ಲೊಂದು ವಿನಂತಿ, ಪಂದ್ಯವನ್ನು ಯಾರೇ ಜಯಿಸಲಿ ಯಾವುದೇ ಕ್ರೀಡಾ ಪ್ರೇಕ್ಷಕರು ಅಂಗನ ಒಳಭಾಗಕ್ಕೆ ಎಂಟ್ರಿಯನ್ನು ಕೊಡಬೇಡಿ ಅನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಎಲ್ಲ ಕ್ರೀಡಾ ಪ್ರೇಕ್ಷಕ ಮಹೋದಯರಲ್ಲಿ. ಈ ಒಂದು ಪಂದ್ಯದ ತರುವಾಯ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯ. ದಕ್ಷಿಣ ಕನ್ನಡದ ಎರಡು ಪ್ರಮುಖ ತಂಡಗಳು, ಉಡುಪಿಯ ಕಡಲ ತಂಡ, ಬಲಿಷ್ಠ ತಂಡಗಳು, ಇಸಾನ್ ಸ್ಪೋರ್ಟ್ಸ್ ವರ್ಸಸ್ ಜಾನ್ಸನ್ ರಿಯಲ್ ಫೈಟರ್ಸ್. ಉತ್ತಮ ರೀತಿಯ ಸತ ಓಟಗಳು ಬರ್ತಾ ಇಲ್ಲ. ಮೊದಲ ಬಾರಿಗೆ ಶ್ರೀಲಂಕಾಕ್ಕೆ ಸೋಲಿನ ರುಚಿಯನ್ನು ನೀಡ್ತಾ ಇದೆ ಟೀಮ್ ಇಂಡಿಯಾ. ಕೊನೆಯ ಎರಡು ಎಸೆತಗಳು ಇನ್ನೂ ಕೂಡ ಬಾಕಿ ಇದೆ. ಮತ್ತೆ 5ನೇ ಬಾರಿ ಪಿಳ್ಳೈ. ಬಹಳಷ್ಟು ಉತ್ತಮ ಮತ್ತೆ ಒಂದೇ ಎಸೆತ, ಓಟಗಳು ಬರ್ತಾ ಇಲ್ಲ. ದಯವಿಟ್ಟು ಎಲ್ಲ ಪ್ರೇಕ್ಷಕರ ಮನವಿ, ಇನ್ನು 3-4 ಪಂದ್ಯವಿರುತ್ತದೆ. ಈ ಪಂದ್ಯ ಆದ ನಂತರ ದಯವಿಟ್ಟು ಮೈದಾನದಲ್ಲಿ ಯಾರು ಬರಬಾರ್ದು ಕೇಳ್ಕೊಳ್ತಾ ಇದ್ದಾನೆ. ಜಾನ್ಸನ್ ಕುಂದಾಪುರ ಹಾಗೂ ಇಜಾನ್ CFC ಉಡುಪಿ ಎರಡು ಟೀಮ್ ಕ್ಯಾಪ್ಟನ್ ಟಾಸಿ ಬರಬೇಕು. ಮೈದಾನದಲ್ಲಿ ಯಾರು ಬರಬಾರ್ದು. ಎಲ್ಲ ಮೊಬೈಲ್ಗಳ ಲೈಟ್ಗಳನ್ನು ಆನ್ ಮಾಡ್ಕೋಬೇಕಾಗಿ ವಿನಂತಿ.